ನೀವು ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ವಾಟ್ಸಪ್ಪಲ್ಲಿ ಬಂದಿರೋ 2 ಹೊಸ ಅಪ್ಡೇಟ್ಗಳ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕು. ನಿಮ್ಮ ವಾಟ್ಸಪ್ಪನ್ನು ಪ್ಲೇಸ್ಟೋರಲ್ಲಿ ಹೋಗಿ ಅಪ್ಡೇಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಹೇಳುವಂಥ ಸೆಟ್ಟಿಂಗ್ಸ್ ಬಗ್ಗೆ ಆಲ್ರೆಡಿ ಯಾರಿಗಾದರೂ ಈ ವಿಡಿಯೋ ನೋಡೋರಿಗೆ ಗೊತ್ತಿದ್ದರೆ ಓಕೆ, ಯಾರಿಗೆ ಗೊತ್ತಿರಲ್ಲ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಮೊದಲನೇದಾಗಿ ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ಇಲ್ಲಿ 3 ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಒಂದು ಪ್ರೈವಸಿ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕೆಳಗಡೆ ಒಂದು ಅಡ್ವಾನ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಈ ಆಪ್ಷನ್ ನಿಮಗೆ ಎನೇಬಲ್ ಆಗಿರಲ್ಲ, ಇದನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನ್ ನಿಮಗೆ ಆಫಲ್ಲಿರುತ್ತೆ, ಇದನ್ನು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಸೆಟ್ಟಿಂಗ್ಸನ್ನು ಯಾಕೆ ಆನ್ ಮಾಡ್ಕೋಬೇಕಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಂದು ಸಲ ಯಾರ್ದಾದ್ರೂ ಬೇರೆ ಅನ್ನೋನ್ ಕಾಲ್ಸ್ ಇರುತ್ತೆ, ವಿಡಿಯೋ ಕಾಲ್ ಆಗಿರ್ಬೋದು ಅಥವಾ ವಾಯ್ಸ್ ಕಾಲ್ ಬರ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀವು ಆ ವಿಡಿಯೋ ಅಥವಾ ಆಡಿಯೋನ ನೀವು ರಿಸೀವ್ ಮಾಡಿದರೆ ನಿಮ್ಮ ಲೊಕೇಶನ್ ಮತ್ತು IP ಅಡ್ರೆಸ್ ಟ್ರ್ಯಾಕ್ ಆಗೋವಂಥ ಚಾನ್ಸಸ್ ಇರುತ್ತೆ. ಈ ಆಪ್ಷನನ್ನು ನೀವು ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮೊಂದು IP ಅಡ್ರೆಸ್ ಮತ್ತು ಲೊಕೇಶನ್ ಟ್ರ್ಯಾಕ್ ಆಗೋಲ್ಲ. ಅದಕ್ಕೆ ಈ ಒಂದು ಆಪ್ಷನನ್ನು ನೀವು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಇನ್ನು ಸೆಕೆಂಡ್ ನ್ಯೂ ಫೀಚರ್ ಬಗ್ಗೆ ಹೇಳೋದಾದರೆ, ನಿಮ್ಮ ಪ್ರೊಫೈಲ್ ಪಕ್ಕದಲ್ಲಿ ಒಂದು ಎರೋ ಸಿಂಬಲ್ ಕಾಣ್ತಾ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆ್ಯಡ್ ಅಕೌಂಟ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಆ್ಯಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಒಂದೇ ವಾಟ್ಸಪ್ ಅಪ್ಲಿಕೇಶನಲ್ಲಿ ನೀವು 2 ವಾಟ್ಸಪ್ ಅಕೌಂಟನ್ನು ಯೂಸ್ ಮಾಡ್ಬೋದು, ಸೇಮ್ ಇನ್ಸ್ಟಾಗ್ರಾಮ್ ಥರ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನೆಂದರೆ, ನೀವು ವಾಟ್ಸಪ್ ಮೇಲೆ ಲಾಂಗ್ ಪ್ರೆಸ್ಸನ್ನು ಮಾಡಿದರೆ ನಿಮಗೆ ಇಲ್ಲಿ ನಿಮಗೆ ಆ್ಯಪ್ ಕ್ಲೋನ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಆ್ಯಪ್ ಕ್ಲೋನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇನ್ನೊಂದು ನಿಮ್ಮ ಮೊಬೈಲಲ್ಲಿ ವಾಟ್ಸಪ್ಪನ್ನು ಯೂಸ್ ಮಾಡ್ಬೋದು. ಯಾರ್ಯಾರೆಲ್ಲ ಒಂದೇ ಮೊಬೈಲೇ 2 ವಾಟ್ಸಪ್ಪನ್ನು ಯೂಸ್ ಮಾಡ್ಬೇಕು ಅನ್ಕೋತಾ ಇದ್ದೀರಾ ಅಂಥವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಕೆಲವೊಬ್ಬರ ಫೋನಲ್ಲಿ ಈ ಆ್ಯಪ್ ಕ್ಲೋನ್ ಅನ್ನೋ ಒಂದು ಆಪ್ಷನ್ನೇ ಇರಲ್ಲ. ಅಂಥವ್ರು ಏನು ಮಾಡ್ತೀರಾ ಅಂದರೆ, ಸೆಟ್ಟಿಂಗ್ಸಲ್ಲಿ ಹೋಗಿ ನೀವು ಆ್ಯಪ್ ಕ್ಲೋನ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಈ ಒಂದು ಆಪ್ಷನ್ ಬರುತ್ತೆ. ಇದನ್ನು ನೀವು ಇಲ್ಲಿ ವಾಟ್ಸಪ್ ಇದೆ ಅಲ್ವಾ, ಇಲ್ಲಿ ಒಂದು ಆಪ್ಷನನ್ನು ಎನೇಬಲ್ ಮಾಡ್ಕೋಬೇಕಾಗುತ್ತೆ. ಈ ಆಪ್ಷನನ್ನು ಎನೇಬಲ್ ಮಾಡ್ಕೊಂಡ ತಕ್ಷಣ ನಿಮ್ಮ ಮೊಬೈಲಲ್ಲಿ ಇನ್ನೊಂದು ವಾಟ್ಸಪ್ ಜನ್ರೇಟ್ ಆಗುತ್ತೆ. ಐ ಹೋಪ್ ಇಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಅಕೌಂಟನ್ನು ಇನ್ನೂ ಕೂಡ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಮತ್ತು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.